ನಮಸ್ಕಾರ. ಒಂದು ಸಮುದಾಯದ ಶಕ್ತಿ, ಏಕತೆ ಮತ್ತು ಸಬಲೀಕರಣ ಇದೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗಬಹುದು? ಹುಮನಾಬಾದ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದಕ್ಕೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಬನ್ನಿ, ಈ ಸ್ಫೂರ್ತಿದಾಯಕ ದಿನದ ಸಂಭ್ರಮ ಹೇಗಿತ್ತು ಅಂತ ಒಟ್ಟಿಗೆ ನೋಡೋಣ. ಹುಮನಾಬಾದ್ನ ಬೀದಿಗಳಲ್ಲಿ ಎಂಥ ಶಕ್ತಿಯುತ ದೃಶ್ಯ! ಬರೀ ಬ್ಯಾನರ್ ಹಿಡಿದು ಘೋಷಣೆ ಕೂಗ್ತಾ ಹೋಗ್ತಿರೋ ಒಂದು ಗುಂಪಲ್ಲ ಇದು. ಇದೊಂದು ರೀತಿ ಸಮಾನತೆಗಾಗಿ, ತಮ್ಮ ಹಕ್ಕುಗಳಿಗಾಗಿ ಎದ್ದ ಧ್ವನಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಆ ದಿನದ ಪೂರ್ತಿ ಉತ್ಸಾಹಕ್ಕೆ ಈ ಒಂದೇ ಒಂದು ದೃಶ್ಯ ಸಾಕ್ಷಿ. ಈ ಆಚರಣೆ ಶುರುವಾಗಿದ್ದೇ ಬೀದಿಗಳಿಂದ. ಅಂದ್ರೆ ಇದನ್ನ ಕೇವಲ 4 ಗೋಡೆಗಳ ಮಧ್ಯೆ ಒಂದು ಸಭಾಂಗಣಕ್ಕೆ ಸೀಮಿತಗೊಳಿಸಿಲ್ಲ. ಬದಲಿಗೆ ಜಾಗೃತಿಯ ಸಂದೇಶವನ್ನ ಇಡೀ ಊರಿಗೆ, ಇಡೀ ಸಮುದಾಯಕ್ಕೆ ತಲುಪಿಸ್ಬೇಕು ಅನ್ನೋದು ಇದರ ಹಿಂದಿನ ಒಂದು ದೊಡ್ಡ ಪ್ರಯತ್ನ. ಹೌದು, ದಿನದ ಆರಂಭ ಹೇಗಿತ್ತು ಅಂದ್ರೆ ಪಕ್ಕಾ ಚೈತನ್ಯದಿಂದ ಕೂಡಿತ್ತು. ಈ ಜಾಗೃತಿ ಜಾಥಾದ ಮೂಲ ಉದ್ದೇಶವೇ ಮಹಿಳಾ ಹಕ್ಕುಗಳು, ಸಮಾನತೆ, ಸಬಲೀಕರಣ ಎಲ್ಲದರ ಬಗ್ಗೆ ಧ್ವನಿ ಎತ್ತೋದು. ಇದು ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡ್ತು. ಈ ಜಾಥಾದಲ್ಲಿನ ಆರ್ಗನೈಸೇಷನ್ ನಿಜವಾಗ್ಲೂ ಗಮನಿಸಬೇಕು. ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಹಳೆ ತಹಸೀಲ್ದಾರ್ ಆಫೀಸಿಂದ ಬ್ಯಾಂಡ್ ಸೆಟ್ ಜೊತೆ ಮೆರವಣಿಗೆ ಶುರುವಾಯಿತು. ಇದರಲ್ಲಿ ಭಾಗವಹಿಸಿದ ಯಾರು ಗೊತ್ತಾ? ಜಿಲ್ಲೆಯ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದ ಸ್ವಸಹಾಯ ಸಂಘದ ಮಹಿಳೆಯರು. ಅವರು ಕೂಗ್ತಿದ್ದ ಘೋಷಣೆಗಳು ಬರೀ ಶಬ್ದಗಳಾಗಿರಲಿಲ್ಲ, ಬದಲಾವಣೆಗಾಗಿ ಅವರು ಎಷ್ಟು ದೃಢವಾಗಿದ್ದಾರೆ ಅನ್ನೋದಕ್ಕೆ ಪ್ರತಿಧ್ವನಿಯಾಗಿತ್ತು. ಓಕೆ, ಬೀದಿಗಳಲ್ಲಿ ಒಂದು ದೊಡ್ಡ ಜಾಗೃತಿಯ ಅಲೆಯನ್ನ ಎಬ್ಬಿಸ ಮೇಲೆ ಕಾರ್ಯಕ್ರಮ ಸೂಪರ್ ಫಂಕ್ಷನ್ ಹಾಲ್ನ ವೇದಿಕೆಗೆ ಶಿಫ್ಟ್ ಆಯಿತು. ಇಲ್ಲಿ ಮಾತುಗಳೇ ಸ್ಫೂರ್ತಿಯಾಗಿ ಹರಿಯೋಕ್ ಶುರುವಾದ್ವು. ಬದಲಾವಣೆಯ ಕಿಡಿಗೆ ಮತ್ತಷ್ಟು ಶಕ್ತಿ ಸಿಕ್ಕಿದ್ದು ಇಲ್ಲೇ. ಸುಮಾರು ಮಧ್ಯಾಹ್ನ 12:30ಕ್ಕೆ ವೇದಿಕೆ ಕಾರ್ಯಕ್ರಮ ಶುರುವಾಗತ್ತೆ. ಆರಂಭದಲ್ಲೇ ಒಂದು ದೈವಿಕ ಸ್ಪರ್ಶ. ಕಿರಣ ಮಹಾಸಂಘದ ಮಹಿಳೆಯರಿಂದ ಒಂದು ಪ್ರಾರ್ಥನಾ ನೃತ್ಯ. ಇದು ನಿಜಕ್ಕೂ ಎಲ್ಲರ ಮನಸ್ಸನ್ನ ಸೆಳೀತು. ಇದರ ನಂತರ ಒಕ್ಕೂಟದ ಕಾರ್ಯದರ್ಶಿ ಶ್ರೀಮತಿ ಭಾಗ್ಯಶ್ರೀಯವರು ಸ್ವಾಗತ ಭಾಷಣ ಮಾಡಿದ್ರು. ಆಮೇಲೆ ಗಣ್ಯರೆಲ್ಲ ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಸಿಕ್ತು. ಆ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಶ್ರೀಮತಿ ವಿದ್ಯಾವತಿ ಎಸ್ ಹಿರೇಮಠ ಅವರು ಒಂದು ಮಾತು ಹೇಳಿದರು. ಅದು ಆ ದಿನದ ಅತ್ಯಂತ ಪ್ರಭಾವಶಾಲಿ ಮಾತುಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಅವರು ಹೇಳಿದ್ದು, ಮಹಿಳೆಯರನ್ನ ಗೌರವಿಸೋಕೆ 365 ದಿನನೂ ಇದೆಯಂಟ. ಅಂದ್ರೆ ಈ ಗೌರವ ಅನ್ನೋದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗ್ಬಾರ್ದು, ಪ್ರತಿದಿನದ ಸಂಸ್ಕೃತಿ ಆಗ್ಬೇಕು. ಜೊತೆಗೆ ತಾಯಿಯ ಪಾತ್ರದ ಬಗ್ಗೆ ಅವ್ರು ಹೇಳಿದ ರೀತಿ ಇದೆಯಲ್ಲ, ತುಂಬಾ ಅರ್ಥಗರ್ಭಿತವಾಗಿತ್ತು. ಇಲ್ಲಿ ನೋಡಿ, ಈ ವೇದಿಕೆ ಮೇಲೆ ಬರೀ ಮಾತುಗಳಷ್ಟೇ ಇರಲಿಲ್ಲ, ಅದಕ್ಕೆ ತಕ್ಕ ಹಾಗೆ ಕೃತಿಯೂ ಇತ್ತು. ಸಮುದಾಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಸಾಧಕ ಮಹಿಳೆಯರನ್ನ ಗುರುತಿಸಿ ಸನ್ಮಾನ ಮಾಡಲಾಯಿತು. ಅಂದ್ರೆ ಬರೀ ಗೌರವ ಕೊಡಬೇಕು ಅಂತ ಹೇಳಿದ್ದಲ್ಲ, ಅದನ್ನ ಮಾಡಿ ತೋರಿಸಿದ್ರು. ಇದು ನಿಜಕ್ಕೂ ಒಂದು ಅದ್ಭುತ ಕ್ಷಣ. ಇನ್ನೂ ಬೇರೆ ಗಣ್ಯರು ಕೂಡ ಇದ್ರು. ಅವರು ತಮ್ಮ ಬೆಂಬಲವನ್ನ ಸೂಚಿಸಿದ್ರು. ಉದಾಹರಣೆಗೆ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ದೀಪಿಕಾ ನಾಯ್ಕರ್ ಅವರು ಈ ಸಂಸ್ಥೆಯ ಕೆಲಸವನ್ನ ತುಂಬಾ ಹೊಗಳಿದ್ರು. ಇನ್ನೊಂದು ಕಡೆ ಗುಲ್ಬರ್ಗಾ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಮೈಕಲ್ ಮಿರಾಂಡಾ ಅವರು ಮಹಿಳಾ ನಾಯಕಿಯರಿಗೆ ರಾಜಕೀಯಕ್ಕೆ ಬರುವಂತ ಪ್ರೋತ್ಸಾಹ ನೀಡಿದ್ರು. ಅಂದ್ರೆ ಸಮುದಾಯ ಮತ್ತು ಆಡಳಿತ ಎರಡರ ಬೆಂಬಲವೂ ಇದೆ ಅನ್ನೋದಕ್ಕಿದೊಂದು ಸಂಕೇತವಾಗಿತ್ತು. ಹಾಗಾದ್ರೆ ಇಷ್ಟೆಲ್ಲ ಚಟುವಟಿಕೆಗಳು, ಮಾತುಕತೆ, ಇವುಗಳಿಂದ ಹೊರಬಂದ ಪ್ರಮುಖ ಸಂದೇಶಗಳು ಯಾವುವು? ಈ ದಿನದ ಸಾರಾಂಶ ಏನು ಅಂತ ಈಗ ನೋಡೋಣ. ಈ ದಿನದ ಪ್ರಮುಖ ಸಂದೇಶಗಳು ತುಂಬಾ ಸ್ಪಷ್ಟವಾಗಿತ್ತು. ಮೊದಲನೇದು, ಮಹಿಳೆಯರಿಗೆ ಗೌರವ ಅನ್ನೋದು ಪ್ರತಿದಿನದ ಅಭ್ಯಾಸ ಆಗಬೇಕು. ಎರಡನೇದು, ತಾಯಿಯ ಪಾತ್ರ ಮತ್ತು ಸೇವೆ ಅಮೂಲ್ಯವಾದದ್ದು. ಮೂರನೇದು, ಆರ್ಬಿಟ್ನಂತಹ ಸಂಸ್ಥೆಗಳು ಮಹಿಳಾ ಸಬಲೀಕರಣದಲ್ಲಿ ಎಷ್ಟು ಮುಖ್ಯ ಅನ್ನೋದು. ನಾಲ್ಕನೇದು, ರಾಜಕೀಯದಲ್ಲಿ ಮಹಿಳೆಯರು ಭಾಗವಹಿಸೋದು ಎಷ್ಟು ಅವಶ್ಯಕ ಅನ್ನೋದು. ಇದೆಲ್ಲ ಆದರ್ಶಗಳ ಜೊತೆಗೆ ಒಂದು ತುಂಬಾನೇ ಪ್ರಾಕ್ಟಿಕಲ್ ಸಲಹೆ ಕೂಡ ಸಿಕ್ತು. ಯಾಕಂದ್ರೆ ಸಬಲೀಕರಣ ಅಂದ್ರೆ ಬರೀ ಸ್ಫೂರ್ತಿದಾಯಕ ಮಾತುಗಳಲ್ಲ ಅಲ್ವಾ, ಅದಕ್ಕೆ ಕೆಲವು ಪ್ರಾಕ್ಟಿಕಲ್ ಹೆಜ್ಜೆಗಳು ಬೇಕು. ಆರ್ಬಿಟ್ ಸಂಸ್ಥೆಯ ನಿರ್ದೇಶಕ ಫಾದರ್ ವಿಕ್ಟರ್ ವಾಸ್ ಇದನ್ನೇ ಹೇಳಿದ್ದು. ಎಲೆಕ್ಷನ್ ಬರ್ತಿದೆ, ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ವೋಟರ್ ಐಡಿ ಕಾರ್ಡ್ ಸರಿ ಇದೆಯಾ ಅಂತ ಪರಿಶೀಲಿಸಿಕೊಳ್ಳಿ ಅಂತ ಸಲಹೆ ಕೊಟ್ರು. ನೋಡಿ, ಇದು ಚಿಕ್ಕ ವಿಷಯ ಅನ್ಸ್ಬೋದು, ಆದ್ರೆ ಒಬ್ಬೊಬ್ಬರ ಜವಾಬ್ದಾರಿ ಹೇಗೆ ಇಡೀ ಸಮುದಾಯದ ಶಕ್ತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಕೊನೆಗೆ ಈ ಕಾರ್ಯಕ್ರಮದ ನಿಜವಾದ ಶಕ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಅಲ್ಲಿ ಸೇರಿದ್ದ ಜನರ ಸಂಖ್ಯೆ ಮತ್ತು ಅವರ ಒಗ್ಗಟ್ಟಿನಲ್ಲಿ. ಇದು ಸುಮ್ಮನೆ ಒಂದು ಸಭೆ ಆಗಿರಲಿಲ್ಲ, ಬದಲಿಗೆ ಒಂದು ಸಮುದಾಯದ ಶಕ್ತಿಯ ಪ್ರದರ್ಶನವಾಗಿತ್ತು. ಎಷ್ಟು ಜನ ಅಂತೀರಾ? ಗಮನಿಸಿ, 900ಕ್ಕೂ ಹೆಚ್ಚು. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಒಂದೇ ಉದ್ದೇಶಕ್ಕಾಗಿ ಒಟ್ಟಿಗೆ ಸೇರಿದ ನೂರಾರು ಮಹಿಳೆಯರ ಸಂಕಲ್ಪ, ಅವರ ಸಾಮೂಹಿಕ ಶಕ್ತಿಯ ಪ್ರತೀಕ ಇದು. ಬೆಳದಿಂಗಳು ಜಿಲ್ಲಾ ಒಕ್ಕೂಟ ಮತ್ತೆ ಬೇರೆ ಬೇರೆ ಸ್ವಸಹಾಯ ಸಂಘಗಳಿಂದ
ಜಿಲ್ಲೆಯ ಮೂಲೆ ಮೂಲೆಯಿಂದ 900ಕ್ಕೂ ಹೆಚ್ಚು ಮಹಿಳೆಯರು ಈ ಆಚರಣೆಗಾಗಿ ಒಟ್ಟಿಗೆ ಸೇರಿದರು. ಇವರು ಬರೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಲ್ಲ, ಅದಕ್ಕೊಂದು ಐತಿಹಾಸಿಕ ಮಹತ್ವವನ್ನೇ ತಂದುಕೊಟ್ರು ಅಂತ ಹೇಳ್ಬೋದು. ಈ ಕೊನೆಯ ಚಿತ್ರವನ್ನ ನೋಡಿ. ಇದು ಆ ಇಡೀ ದಿನದ ಸಾರಾಂಶವನ್ನ ಹಿಡಿದಿಟ್ಟಿದೆ. ವೇದಿಕೆ ಮೇಲಿರ್ಲಿ ಕೆಳಗಿರ್ಲಿ ಎಲ್ಲೆಲ್ಲೂ ಕಾಣ್ತಾ ಇದ್ದಿದ್ದು ಒಂದೇ, ಅದು ಒಗ್ಗಟ್ಟು. ಒಂದೇ ಉದ್ದೇಶಕ್ಕಾಗಿ ಒಟ್ಟಿಗೆ ನಿಂತ ಒಂದು ಸಮುದಾಯದ ಎಷ್ಟು ಸುಂದರವಾದ ಚಿತ್ರಣ ಅಲ್ವಾ ಇದು? ಹಾಗಾದ್ರೆ ಈ ದಿನದಿಂದ ಕಲಿಯಬೇಕಾದ ಪಾಠವಾದರೂ ಏನು? ಹುಮ್ನಾಬಾದ್ನಲ್ಲಿ ನಡೆದ ಈ ಆಚರಣೆ ಕೇವಲ ಒಂದು ಘಟನೆಯಾಗಿ ಉಳಿಯುತ್ತಾ, ಅಥವಾ ಒಂದು ಚಳುವಳಿಯ ಆರಂಭದಂತೆ ಇದೆಯಾ? ಒಂದು ಸಮುದಾಯ ಇಷ್ಟೊಂದು ಶಕ್ತಿಯಿಂದ ಒಟ್ಟಿಗೆ ಸೇರಿದಾಗ ಅದು ಮಹಿಳಾ ಸಬಲೀಕರಣದ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಉಜ್ವಲವಾದ ಸಂಕೇತವನ್ನ ಕೊಡ್ತಿದೆ. ಇದು ಖಂಡಿತವಾಗಿಯೂ ಎಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವೇ?